ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನಂದಿನಿ ಶಿವಕುಮಾರ್. ಸೊ ಪ್ಲೀಸ್ ಯಾರು ನೋಡ್ತಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೀಕ್ಷಿತ್ ಜೊತೆ. ಹಾಯ್ ದೀಕ್ಷಿತ್. ಅವ್ನು ಹಾಯ್ ಹೇಳಿದ್ರೆ ಸುಮ್ಮನೆ ನೋಡ್ಕೊಂಡೇ ಇರ್ತಿದ್ದ. ಆಮೇಲೆ ಹಾಯ್ ಹೇಳು ದೀಕ್ಷಾ, ಹೇಳು ಹೆಸ್ರು ಹೇಳು ಅಂತೆಲ್ಲ ಹೇಳ್ತಿದ್ದೆ. ಅವನೇನು ಹೇಳಲಿಲ್ಲ. ಆಮೇಲೆ ನೆಕ್ಸ್ಟ್ ದೀಕ್ಷಿತ್ ಅಂತ ಹೇಳ್ದ ಅವನು. ನೋಡಿ, ಊಟ ತಿನ್ನಿಸ್ತೀನಿ ಅಂದ್ರೂ ಬೇಡ, ನಾನೇ ತಿಂತೀನಿ ಅಂತ ಹಾಕ್ಸ್ಕೊಳ್ತಾನೆ. 1 ಅವರ್ ತಿಂತಾನೆ, ಅರ್ಧ ಕೆಳಗಡೆ ಹೋಗುತ್ತೆ. ತಿನ್ನೋದೆಲ್ಲ ಕೆಳಗಡೆನೇ ಹೋಗಿರುತ್ತೆ, ಹೊಟ್ಟೆಗಂತೂ ಹೋಗಿರಲ್ಲ. ಅರ್ಧ ಚೆಲ್ಕೊಂಡು ಅದಕ್ಕೆ ಮೇಲೆ ವೇಲ್ ಹಾಕ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ನಂದೊಂದು ವೇಲಿತ್ತು ಕಾಟನ್ದು, ಮೇಲೆ ಹಾಕ್ಬಿಟ್ಟು ತಿಂತಾವನೆ. ನೆಕ್ಸ್ಟ್ ನಾವು ಆನೆಕಲ್ಗೆ ಹೋಗ್ಬೇಕಂತ ಅವರಪ್ಪ ಫೋನ್ ಮಾಡಿ ಹೇಳಿದ್ರು. ಸರಿ, ಬೇಗ ರೆಡಿ ಮಾಡಿಸ್ದೆ ಅವನಿಗೆ. ದೀಕ್ಷೆಗೆ ನೋಡಿ ಏನಕ್ಕಪ್ಪ ಅಂದರೆ ಫ್ಯಾಮಿಲಿ ಫೋಟೋ ಬೇಕಂತೆ. ಸೊ ಹಾಗಾಗಿ ಫೋಟೋ ತೊಗೊಬರೋದಕ್ಕೆ ಆನೇಕಲ್ಗೆ ಬಂದ್ವಿ. ನೋಡಿ, ಇದು ಯಾವುದೋ ಒಂದು ಹೊಸ ಮಠ ಆಗಿದೆ, ಜಿ ಮಠ ಅಂತೆ ಅದು. ನೋಡಿ, ಅವರಪ್ಪ ಗಾಡೀಲಿ ಬಂದರೆ ಹೆಲ್ಮೆಟ್ ಹಾಕ್ಕೊಂಡು ಎಲ್ಲ ಆರ್ಬಿಟ್ಟಿದೆ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ತಲೆ ಬಚ್ಕೊಂಡ್ರು. ದೀಕ್ಷಿತ್ ಅಂತೂ ಫುಲ್ಲು ಎದ್ದು ನಿಂತ್ಕೊಂಡೇ ಬಿಟ್ಟಿತ್ತು. ಮುಂದೆ ಕೂತ್ಕೊಂಡಿದ್ದೆ ಅವರಪ್ಪ ಹತ್ರ. ನೀಟಾಗಿ ಬಾಚಿದ್ದೆ, ಬಟ್ ಎಲ್ಲ ಎದ್ದು ನಿಂತ್ಕೊಬಿಟ್ಟಿತ್ತು. ಸೊ ಹಾಗಾಗಿ ಅವರಪ್ಪ ಅವನಿಗೂ ಬಾಚಿದ್ರು ತಲೆ. ನೀಟಾಗಿ ತಲೆ ಬಾಚಿ ಕೂರಿಸಿದ್ರು. ನೋಡಿ, ನೀಟಾಗಿ ಕೂರಿಸ್ತಿದ್ದಾರೆ. ಒಬ್ಬಂದೇ ಇಡ್ಸೋಣ ಅಂದ್ಬಿಟ್ಟು ಎಷ್ಟೋ ಟ್ರೈ ಮಾಡಿದ್ರಿ, ಬಟ್ ಅವನು ಇಡ್ಸ್ಕೊಳ್ಳೇ ಇಲ್ಲ. ಅವನು ಒಂಟಿ ಪಟ್ಟ ಒಂದೇ ಇರಲಿಲ್ಲ. ಸೊ ಹಾಗಾಗಿ ಎಷ್ಟು ಹೇಳಿದ್ರು ಅವ್ನು ಇಡ್ಸ್ಕೊಂಡೇ ಇಲ್ಲ. ಸೊ ಹೋಗ್ಲಿ ಅಂದ್ಬಿಟ್ಟು ಕರ್ಕೊಬಂದ್ರೆ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅವರಪ್ಪ ಹೇಳ್ತಾನೆ ಇದ್ರು ಅದನ್ನೇ. ಸೊ ಫೈನಲಿ ಫೋಟೋ ಎಲ್ಲ ಹಿಡ್ದಿದ್ದಾಯಿತು. ಹಾಗೆ ಬಂದು ಫೋಟೋ ಕೊಡಬೇಕು. ಸೊ ಹಾಗಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ರಿ. ಸೊ ನೋಡಿ, ಅಲ್ಲಿ ಕಟ್ ಮಾಡ್ತಿದ್ರು ಸಿಸ್ಟಮಲ್ಲಿ ಸಿಸ್ಟರು. ಅದನ್ನ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಕೆಲವೊಂದು ಫೋಟೋಸ್ ಎಲ್ಲ. ನೋಡಿ, ಅವರಪ್ಪ ನೈಸ್ ಮಾಡ್ತಿದ್ರು, ಹಿಡ್ಕೊ ಫೋಟೋ ಅಂತ. ಆದರೂ ಅವ್ನು ಮಾತೇ ಕೇಳ್ತಿರ್ಲಿಲ್ಲ. ಓ ಸರಿ ಬಿಡು, ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು. ನೋಡಿ, ಫ್ಯಾಮಿಲಿ ಫೋಟೋ ಈ ಥರ ಬಂದಿದೆ. ಅದು ಸ್ಮಾಲಾಗಿ. ನೋಡಿ, ದೀಕ್ಷಿ, ನಾನು, ಅವರಪ್ಪ. ಚೆನ್ನಾಗಿದೆ ಅಲ್ವ ಫ್ಯಾಮಿಲಿ ಫೋಟೋ? ಸೊ ಫೋಟೋ ಎಲ್ಲ ಇಟ್ಕೊಂಡು ಬೇಗ ಹೋಗೋಣ ಅಂದ್ಬಿಟ್ಟು ಅವ್ರಿನ್ನೂ ಕೊಟ್ಟಿರಲಿಲ್ಲ ಫೋಟೋ. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ರಿ. ಸೊ ಫೈನಲಿ ನಾವು ಬಂದ್ವಿ ಫೋಟೋ ಇಡ್ಸ್ಕೊಂಡು. ನೋಡಿ, ನೋಡ್ತಾ ಇರ್ಬೋದು, ಇನ್ನೂ 10 ದಿನ ಇದೆ ದಸರಾ. 10 ದಿನಕ್ಕೆ ಮುಂಚೆನೇ ಆನೇಕಲ್ ಫುಲ್ಲು ಡೆಕೋರೇಷನ್ ಮಾಡಿಬಿಟ್ಟಿದ್ದಾರೆ. ಸೀರಿಯಲ್ ಸೆಟ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ಏನಕ್ಕಪ್ಪ ಅಂತಂದರೆ ದಸರಾ 10ನೇ ತಾರೀಕು ದಸರಾ ಇದೆಯಲ್ವ. ಸೊ ಹಾಗಾಗಿ ದಸರಾಗೆಲ್ಲ ರೆಡಿ ಮಾಡ್ತಿದ್ದಾರೆ. ಈಗಲೇ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ದಾರೆ. ನೆಕ್ಸ್ಟ್ ಎಷ್ಟು ಚೆನ್ನಾಗಿದೆ, ಹೆಲಿಕಾಪ್ಟರಲ್ಲಿ ಬಂದು ಆನೆ ಮೇಲೆ ಹೂವೆಲ್ಲ ಹಾಕ್ಬಿಟ್ಟು ಹೋಗೋದಂತೆ. ನಾನು ನೋಡಿದ್ದೀನಿ. ಸೊ ಈ ಸಲ ಲೈವಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇಲ್ಲೆಲ್ಲ ಸೀರಿಯಲ್ ಸೆಟ್ಗಳೆಲ್ಲ ನಿಮ್ಗೆ ಕಾಣಿಸ್ತಿಲ್ಲ, ಬಟ್ ಸೀರಿಯಲ್ ಸೆಟ್ಗಳು ಮೇಲೆಗಡೆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ನೋಡಿ, ನೆಕ್ಸ್ಟ್ ಇಲ್ಲಿ ಅಂಬಾರಿಗೆ ರೆಡಿ ಮಾಡೋ ಪ್ಲೇಸ್ ಇಲ್ಲಿಂದಾನೇ ರೆಡಿ ಮಾಡಿ ಕರ್ಕೊಂಬರೋದು ಅಂಬಾರಿನ. ನೋಡಿ, ಇಲ್ಲೇನಂತೆ ನಮ್ಮ ಹಸ್ಬೆಂಡ್ ಹೇಳಿದ್ರು. ಸೊ ಹಾಗಾಗಿ ನಾವು ಆನೇಕಲ್ಲೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಈ ಟೈಮ್ಗಿಂತ ನೈಟ್ ಟೈಮಲ್ಲಿ ತುಂಬ ಲೈಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಈಗ ಏನು ಲೈಟ್ಸ್ ಎಲ್ಲ ಏನೂ ಕಾಣಿಸ್ತಿಲ್ಲ. ಹಾಗೆ ಸೀರಿಯಲ್ ಸೆಟ್ಗಳು ಮಾತ್ರ ಇದ್ದಾವೆ. ರೋಡ್ ಫುಲ್ಲು ಹಾಕಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಅಂಬಾರಿ ನೋಡಿದ್ದೀನಿ, ಒಂದು 5-6 ಸಲ ಹೋಗಿದ್ದು. ನಮ್ಮ ನಿಯರ್ ಬೈ ಅಲ್ವಾ. ಸೊ ಹಾಗಾಗಿ ನೋಡಿ, ಎದುರು ನೋಡ್ತಿರ್ಬೋದು, ಸ್ಟೇಜ್ ಎಲ್ಲ ಹಾಕಿದ್ದಾರೆ. ಮತ್ತು ತಾಯಿ ಚಾಮುಂಡೇಶ್ವರಿ ವಿಗ್ರಹ ಅದನ್ನೆಲ್ಲ ಫುಲ್ ನಿಲ್ಲಿಸಿದ್ದಾರೆ. ಪಕ್ಕದಲ್ಲೇ ಸ್ಟೇಜ್ ಎಲ್ಲ ಇದೆ. ನಮ್ಮ ಹಸ್ಬೆಂಡ್ ಒಂದು ರೌಂಡೇ ಹೊಡೆದ್ಬಿಟ್ರು ಅಲ್ಲಿ, ಅದನ್ನ ತೋರಿಸೋದಕ್ಕೋಸ್ಕರ ಅಂತಾನೆ. ನಗು ಬರ್ತಿದೆ. ಪಕ್ಕದಲ್ಲೇ ಇದ್ದಾರೆ ನಮ್ಮ ಹಸ್ಬೆಂಡು. ನಾನು ಹೇಳೋದನ್ನೆಲ್ಲ ತಲೆಗೆ ಹಾಕ್ಕೊಳ್ತಿದ್ದಾರೆ. ನೋಡಿ, ನೆಕ್ಸ್ಟ್ ಬಂದ್ರಿ, ಇಲ್ಲಿ ಇದೇ ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಇಲ್ಲಿಂದಾನೇ ಅಮ್ಮನ್ನ ತಗೊಳ್ಳೋದು. ನೋಡಿ, ಇಲ್ಲೇ ದೇವಸ್ಥಾನ, ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ಏನೂ ತೊಗೊಂಡಿಲ್ಲ, ಬಟ್ ಫೋಟೋ ಇಡ್ಸ್ಕೊಂಡು ಬೇಗ ಬಂದುಬಿಟ್ರಿ. ಮಸಾಲೆ ಏನಾದರೂ ತಿನ್ನೋಣ ಅಂದ್ಕೊಂಡ್ರಿ, ಬಟ್ ಅದು ಆಗಿಲ್ಲ. ಹೋಗಲಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಬೇಗ ಮನೆಗೆ ಬಂದುಬಿಟ್ವಿ. ಏನೇನು ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು ಆನೇಕಲ್ಗೆ ಬಂದಾಗೆಲ್ಲ. ಟೈಮ್ ಆಗೋದೇ ಗೊತ್ತಾಗ್ತಾಯಿದ್ದಿಲ್ಲ, ಬಟ್ ಬೇಗ ಬಂದುಬಿಟ್ರಿ ಇವತ್ತು. ನೆಕ್ಸ್ಟು ನಮ್ಮ ಕ್ರಾಸ್ಗೆ ಬಂದ್ರಿ. ಆನೇಕಲ್ಲಲ್ಲಿ ಏನು ತೊಗೊಂಡಿಲ್ವಲ್ಲ. ಸೊ ಹಾಗಾಗಿ ಇಲ್ಲಾದರೂ ಏನಾದರೂ ತೊಗೊಳ್ಳೋಣ ಮಗುಗೆ ಅಂತ ಅವರಪ್ಪ ಬೇಕ್ರಿಲಿ ನೋಡ್ತಾ ಇದ್ದರು. ನನಗೇನಾದರೂ ಸ್ವಲ್ಪ ತಣ್ಣಗಿರೋದು, ಹೊಟ್ಟೆಲಿ ಸ್ವಲ್ಪ ಉರಿತಿತ್ತು, ಅದಕ್ಕಾಗಿ
ಲೆಮನ್ ಜ್ಯೂಸ್ ಕೇಳಿದೆ, ಲೆಮನ್ ಜ್ಯೂಸ್ ಇರಲಿಲ್ಲ. ನೋಡ್ತಾ ಇದ್ರು ಯಾವುದಿದೆ ಅಂತ. ಫೈನಲಿ ಮೂಸಂಬಿದಿತ್ತು, ಸೊ ಅದೇ ಒಂದು ತೊಗೊಂಡ್ರು, 2 ತೊಗೊಂಡ್ರು. ನೆಕ್ಸ್ಟ್ ನೋಡಿ ಬೇಕ್ರಿಲೆಲ್ಲ ಇದೆ, ಏನೇನಿದೆ ಆಲ್ಮೋಸ್ಟ್ ಅಲ್ಲೆಲ್ಲ ಇರುತ್ತಲ್ವ, ಹಾಗೆ ಇದೆ ಇಲ್ಲೂ. ನನಗೆ ತುಂಬ ಇಷ್ಟ ಬೇಕ್ರಿ ಐಟಮ್ಸ್, ಟೆಸ್ಟ್ನೇ ಎಲ್ಲ ತಿಂತಾ ಇರ್ತೀನಿ. ಸೊ ನೆಕ್ಸ್ಟ್ ಮನೆಗೆ ಬಂದ್ವಿ. 6 ಕಾಲಾಗಿತ್ತು. ಸೊ 7 ಗಂಟೆಗೆಲ್ಲ ನಮ್ಮ ಅತ್ತೆ ಮುದ್ದೆ ಮಾಡಿಬಿಟ್ಟಿದ್ರು ನಾವು ಬರೋಷ್ಟರಲ್ಲಿ. ಸೊ ಹಾಗಾಗಿ ಹೊಟ್ಟೆ ಹಸಿತಾ ಇತ್ತಲ್ವ, ಸೊ ಹಾಗಾಗಿ ಬೇಳೆ ಸಾಂಬಾರಿತ್ತು, ನಾನ್ ವೆಜ್ ಎಲ್ಲ ಇತ್ತು, ಚಿಕನ್ ಮಟನ್ ಎಲ್ಲ ಇತ್ತು. ಬಟ್ ಇವತ್ತು ನಾವು ಸೋಮವಾರ ನಾನ್ ವೆಜ್ ತಿನ್ನಲ್ಲ. ಬೇಳೆ ಸಾಂಬಾರು ಮಾಡಿದರೆ ನನಗೆ ಯಾಕೋ ಬೇಳೆ ಸಾಂಬಾರು ಆಗಿಲ್ಲ. ಸೊ ಹಾಗಾಗಿ ನಂಗೆ ಕೈಗೊಜ್ಜು ಮುದ್ದೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ರೆಡಿ ಮಾಡ್ತಿದ್ದೆ ನೋಡಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಒಂಚೂರು ಹುಣಸೆಹಣ್ಣು ಅಷ್ಟೇ, ನಾನೇನು ಹಾಕಿಲ್ಲ. ಉಪ್ಪು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಇಸ್ಕಿ ಟೊಮೊಟೊದ್ರಲ್ಲೇ ಚೆನ್ನಾಗಿ ಇಸ್ಕೊಂಡು ಗೊಜ್ಜು ಮಾಡ್ಕೊತೀನಿ. ನೀರು ಜಾಸ್ತಿ ಮಾಡಲ್ಲ. ಅವರಪ್ಪ ವಿಡಿಯೋ ಮಾಡ್ತಿದ್ರೆ ದೀಕ್ಷಿತ್ ನೋಡಿ ಬಂದು ಒಂಚೂರು ನೀರು ಹಾಕ್ಕೊಂಡೆ. ಮುದ್ದೆಗೂ ಬೇಕು ಅನ್ನಗೂ ಬೇಕಂದ್ಬಿಟ್ಟು. ಸೊ ಹಾಗಾಗಿ ಚೆನ್ನಾಗಿ ಇಸ್ಕಿದೆ. ಅದು ನುಣ್ಣಗಾಗಬೇಕಲ್ವ, ಸೊ ಹಾಗಾಗಿ ಚೆನ್ನಾಗಿ ಇಸ್ಕಿ ಆಮೇಲೆ ಮುದ್ದೆಗಂತೂ ತಿಂತಾ ಇದ್ದರೆ ಯಾವ ಮಟನ್ ಸಾರು ಬೇಡ, ಏನು ಬೇಡ, ಬಾಯಲ್ಲಿ ನೀರು ಬರಬೇಕು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರ ಅವರೆಲ್ರಿಗೂ ತುಂಬ ಚೆನ್ನಾಗಿತ್ತು. ನಮ್ಮ ಹಸ್ಬೆಂಡು ಸೂಪರಾಗಿದೆ ಅಂದ್ಬಿಟ್ಟು ತಿಂದರು. ಸರಿ ನೋಡಿ, ಗಟ್ಟಿಯಾಗೇ ಮಾಡ್ಕೊಳ್ತೀನಿ, ನೀರು ಮಾಡೋಕ್ಕೋಗಲ್ಲ ನಾನು ಜಾಸ್ತಿ. ನೀರು ಮಾಡಿದ್ರೂ ಒಂಥರ ಖಾರ ಉಪ್ಪು ಆ ಥರ ಇರುತ್ತೆ. ಈ ಥರ ಗೊಜ್ಜಿಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ಬಟ್ ಅವ್ರವ್ರ ಅಡುಗೆ ಅವ್ರವ್ರಿಗೆ ಇರುತ್ತಲ್ವ. ಸೊ ಹಾಗಾಗಿ ಯಾರು ಮಾಡೋದನ್ನ ನಾವು ಮೇಲಕ್ಕೇಳು ಮಾಡಬಾರ್ದು. ಅವ್ರವ್ರ ಅಡುಗೆ ಸ್ಟೈಲ್ ಅವ್ರವ್ರಿಗಿರುತ್ತೆ. ಸೊ ನೋಡಿ ಫೈನಲಿ ಆಯಿತು. ನಮ್ಮ ಅತ್ತೆ ಬೋಂಡನೂ ಮಾಡಿದರು ನೋಡಿ, ಬೋಂಡನೂ ಸೈಡ್ಗೆ. ನೆಕ್ಸ್ಟು ಮುದ್ದೆ ಗೊಜ್ಜು ಸೂಪರಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಹಸ್ಬೆಂಡ್ಗೆ ಹಾಕಿದ್ದೀನಿ, ಬಟ್ ಅವ್ರು ಇನ್ನೂ ಬಂದಿಲ್ಲ. ತಟ್ಟೆಗೆ ಇಟ್ಟಿದ್ದೀನಿ ನೋಡಿ. ಅವರು ಈ ಕೈ ತೊಳ್ಕೊಂಡು ಈಗ ಬಂದು ಕೂತ್ಕೊಂಡ್ರು. ನಮ್ಮ ದೀಕ್ಷಿತ್ ನಾವು ತಿಂತಾಯಿದ್ರೆ ಗಾಡಿ ಎತ್ಕೊಂಡು ಓಡಾಡ್ತಾ ಇದ್ದ, ಬಾರೋ ಅಂದರು. ಅವನಿಗಾಗಲೇ ತಿನ್ನಿಸ್ಬಿಟ್ಟಿದ್ದೆ ನಾನು. ಮುದ್ದೆ ಸ್ವಲ್ಪ ತಿಂದಿದ್ದ, ಸೊ ಹಾಗಾಗಿ ಬೇಡ ಅಂದ. ಅನ್ನ ತಿಂತಾನೆ ಅಂದ್ಬಿಟ್ಟು ಒಂದು ತುತ್ತು ತಿನ್ನಿಸ್ದೆ, ಬೇಡ ಸಾಕು ಅಂದ. ನೋಡಿ ನಮ್ಮ ಹಸ್ಬೆಂಡ್ ಸೂಪರ್ ಅಂತ ಹೇಳ್ತಿದ್ದಾರೆ. ಬೋಂಡನೂ ಚೆನ್ನಾಗಿತ್ತು, ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸೊ ಮುದ್ದೆ ಎಲ್ಲ ತಿಂದಮೇಲೆ ಒಂದು ಸ್ವಲ್ಪ ರೈಸ್ ಹಾಕ್ಕೊಳ್ಳೋಣ. ಬಿಸಿಯಾಗಿತ್ತು ರೈಸ್ಗೂ ಗೊಜ್ಜಿಗೂ ಸೂಪರಾಗಿತ್ತು. ನಮ್ಮಮ್ಮ ತುಂಬ ಮಾಡ್ತಿದ್ರು ನಮಗೆ. ನನಗೆ ಊಟ ಬೇಡ, ಸಾಂಬಾರು ಬೇಡ ಅಂದಾಗೆಲ್ಲ ಇದನ್ನೇ ಮಾಡಿಕೊಡ್ತಿದ್ರು. ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ನಮ್ಮಮ್ಮ ಒಣಗಿದ ಮೆಣಸಿನ್ಕಾಯಿ ಸುಟ್ಟು ಮಾಡಿಕೊಡ್ತಿದ್ರು, ಅದಿನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ಇದು ಹಸಿಮೆಣ್ಸಿನ್ಕಾಯಿ ಹಾಕಿದೆ, ಸೊ ಹಾಗೆ ಇಸ್ದೆ. ಬೆಳಗ್ಗೆ ಕೈಯೆಲ್ಲ ಉರಿ ಬರುತ್ತೆ ಪಕ್ಕ. ಆಲ್ಮೋಸ್ಟ್ ಹಸಿಮೆಣ್ಸಿನ್ಕಾಯಿ ಗೊಜ್ಜು ಇಸ್ದಾಗೆಲ್ಲ ಬೆಳಗ್ಗೆಗೆ ಒಂಥರ ಬೆಳ್ಳುಗಳ ಹತ್ರ ಎಲ್ಲ ಉರಿ ಬರುತ್ತೆ, ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಹಾಗಾಗಿ ಹೇಳ್ತಿದ್ದೀನಿ ನೋಡಿ. ಮುದ್ದೆ ಸ್ವಲ್ಪ ತಿಂದು ಸ್ವಲ್ಪ ರೈಸ್ ಹಾಕ್ಕೊಂಡೆ. ರೈಸ್ ನೈಟ್ ಟೈಮ್ ತಿನ್ನಲ್ಲ, ಬಟ್ ಗೊಜ್ಜಿಗೆ ಚೆನ್ನಾಗಿರುತ್ತು, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿಸಿ ಅನ್ನ ಇತ್ತು, ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ. ನಮ್ಮ ಮನೇಲಿದ್ದಾಗ ಅಷ್ಟೇ ಮಧ್ಯಾಹ್ನ ಟೈಮ್ ನಮ್ಮಮ್ಮ ಬಿಸಿ ಅನ್ನ ಮಾಡಿ ಈ ಥರ ಕೊಟ್ಬಿಡೋರು. ತುಂಬ ಚೆನ್ನಾಗಿರ್ತಾಯಿತ್ತು. ತಿಂತಿದ್ರಿ ನಾವು ನಾನು ನಮ್ಮ ಅಕ್ಕ ನಮ್ಮಮ್ಮ 3 ಜನನ ಸೇರಿಕೊಂಡು ಒಂದೇ ಸಲ ತಿಂದ್ಕೊಳ್ತಾ ಇದ್ರಿ. ನಮ್ಮಮ್ಮ ಕಲಸಿ ಕೊಡೋರು, ತುಂಬ ಚೆನ್ನಾಗಿರ್ತಾಯಿತ್ತು. ಸೊ ಹಾಗಾಗಿ ಆ ನೆನಪುಗೋಸ್ಕರ ಇದನ್ನ ನಮ್ಮ ತವ್ರ ಮನೆ ನೆನಪು ಮಾಡಿಕೊಂಡು ತಿಂದೆ. ಸೊ ಫೈನಲಿ ಊಟ ಎಲ್ಲ ಮುಗೀತು ನೋಡಿ. ನಾನು ವಾಕಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಬಂದೆ. ದೀಕ್ಷಿನ ಅವರಪ್ಪ ಮಲಗಿದ್ರು, ಅವನಿಗೂ ನಿದ್ದೆ ಬಂದಿತ್ತು. ಅವ್ನ ಗಾಡಿ ಸೈಲೆಂಟಾಗಿ ನಿಲ್ಲಿಸಿದ್ದಾನೆ. ಆಗ್ಲಿಂದ ಓಡಾಡಿ ಗಾಡಿಗೂ ಸಾಕಾಗಿ ಫೈನಲಿ ಗಾಡಿನೂ ನಿಂತಿದೆ ನೋಡಿ. ಅವ್ನಿಗೆ ನಿದ್ದೆ ಬಂದಿದೆ. ಹಾಲು ಕೇಳ್ದೆ, ಸ್ವಲ್ಪ ಹಾಲು ಕೊಟ್ಟೆ, ಅವನು ಮಲ್ಕೊಂಡ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ.